ಖರ್ಗೆ ಕಾಕಾರು ಅವರ ಜ್ಯೋತಿರ್ಲಿಂಗದೊಳಗ ಒಂದು ಲಿಂಗ ಅಂತ ಅನೌನ್ಸ್ ಮಾಡ್ಕೊಂಡಾರ. मल्लिकार्जुन ये कितना 12 लिंग में से एक पवित्र लिंग हूँ मैं. ಖರ್ಗೆ ಕಾಕಾರ ತಪ್ಪತ್ರಿ. ಸನ್ಮಾನ್ಯ ಶ್ರೀ ಜ್ಯೋತಿರ್ಲಿಂಗ ಮಲ್ಲಿಕಾರ್ಜುನ ಖರ್ಗೆ ಕಾಕಾರ, ನೀವ್ ಯಾಕೆ ಇನ್ನ ತಕ ನಿಮ್ಮ ದೈವ ಸ್ವರೂಪಿ ಶಕ್ತಿ ತೋರಿಸ್ವಲ್ರಿ? ಇನ್ ಮ್ಯಾಲ ನಾ ನಿಮ್ ಕಾಕ ಅನ್ಲೋ, ದೇವ್ರಂತ ಕೈ ಮುಗಿಲೋ, ಪೂಜೆ ಮಾಡ್ಲೋ ಗೊತ್ತಾಗ್ವಲ್ತು. ಈ ಪಕ್ಷದಾಗು ಬೆಳಕ್ ಕಾಣ್ವತ್ತು ಖರ್ಗೆ ಕಾಕಾರ, ನಿಮ್ ಒಳಗು ಹೊಳಪ್ ಕಾಣ್ವಲ್ತು. ನಮಸ್ಕಾರ್ರಿ. ಹಿಂದೊಮ್ಮೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನನ್ನ ದೇವ್ರ ಯಾವುದೋ ಒಂದು ಉದ್ದೇಶಕ್ಕೋಸ್ಕರ ಭೂಮಿ ಮೇಲೆ ಕಳಿಸ್ಯಾನು ಅಂತ ಅಂದಿದ್ರು. ಮೋದಿ ಅವ್ರು ಹಿಂಗ್ ಹೇಳಿದ್ದು ಕಾಂಗ್ರೆಸ್ನ ಬೃಹಸ್ಪತಿ ಚಿರ ಯುವರಾಜ ರಾಹುಲ್ ಗಾಂಧಿ ಅವರ ಮಹಾಗುರು ಜೈರಾಮ್ ರಮೇಶ್ ಅವರು ಅವಾಗಿಂದ ಮೋದಿ ಅವ್ರನ್ನ ಬಯಾಲಜಿಕಲ್ ಪ್ರೈಮ್ ಮಿನಿಸ್ಟರ್ ಅಂತನ ಕರೀತಾರ. ಅವ್ರು ಟ್ವಿಟ್ಟರ್ ಒಳಗೂ ಹ್ಯಾಶ್ ಹಾಕಿ ಬಯಾಲಜಿಕಲ್ ಪ್ರೈಮ್ ಮಿನಿಸ್ಟರ್ ಅಂತಾನೆ ಎಲ್ಲದಕ್ಕೂ ಟ್ಯಾಗ್ ಮಾಡಿರ್ತಾರ. ಖರೆ ಈಗ ಖರ್ಗೆ ಕಾಕಾರು ಅವರ ಜ್ಯೋತಿರ್ಲಿಂಗದೊಳಗ ಒಂದು ಲಿಂಗ ಅಂತ ಅನೌನ್ಸ್ ಮಾಡ್ಕೊಂಡಾರ. ಅವರ ದೇವ್ರಂತೆಲ್ಲ ಹೇಳಕತ್ತಾರ. ಈಗ ಬೃಹಸ್ಪತಿ ಮಹಾಗುರುಗಳು ಇವ್ರನ್ನ ಏನಂತ ಕರೀತಾರು? ಮೋದಿ ಅವ್ರೇನು ಅವರ ದೇವ್ರಂತ ಅಂದಿರ್ಲಿಲ್ಲ, ದೇವ್ರು ಒಳ್ಳೆ ಕೆಲ್ಸಕ್ಕೆ ಕಳಿಸ್ಯಾನು ಅಂದಿದ್ರು. ಆದ್ರ ಖರ್ಗೆ ಕಾಕಾರು ಅವರ ದೇವ್ರಂತ ಹೇಳಕತ್ತಾರ. ನಾನಂತರೂ ವೇಟ್ ಮಾಡಕತ್ತೀನಿ ಇವ್ರಿಗೆ ಜೈರಾಮ್ ರಮೇಶ್ ಅವರು ಏನಂತ ಕರೀತಾರು ಅಂತ. ಖರ್ಗೆ ಕಾಕಾರ ಏನ್ ಹೇಳಾರ ಕೇಳಿಸ್ಕೊರಿ. मल्लिकार्जुन ये कितना 12 लिंग में से एक पवित्र लिंग हूँ मैं. मल्लिकार्जुन ये कितना 12 लिंग में से एक पवित्र लिंग हूँ मैं. ಖರ್ಗೆ ಕಾಕಾರ, ನಾನಂತರೂ ನಿಮ್ಮನ್ನ ಖರ್ಗೆ ಕಾಕಾರ ಅಂತಿದ್ದೆ. ಇನ್ನು ಮ್ಯಾಲ ನಾ ನಿಮ್ ಕಾಕ ಅನ್ಲೋ, ದೇವ್ರಂತ ಕೈ ಮುಗಿಲೋ, ಪೂಜೆ ಮಾಡ್ಲೋ ಗೊತ್ತಾಗ್ವಲ್ತು. ನನಗಷ್ಟ ಅಲ್ರಿ, ಮಂದಿಗೂ ತಿಳಿವಲ್ತು ನಿಮ್ಮನ್ನ ಏನಂತ ಕರಿಬೇಕು ಅಂತ. ಅಂದಂಗ ಖರ್ಗೆ ಕಾಕಾರ, ದೇವ್ರಂದ್ರ ನೀವು ಎಲ್ಲಾರ ನಡ್ಬಾರ್ಕಿರ್ಬಾರ್ದ್ರಿ. ನೀವು ಒಂದ್ ಕಡೆ ಕುಂದರ್ಬೇಕು, ನಿಮ್ ಪೂಜೆ ಮಾಡ್ಬೇಕು, ನಿಮಗ್ ಹೂವ ಹಾಕಬೇಕು, ನಿಮಗ್ ಅಭಿಷೇಕ ಮಾಡ್ಬೇಕು. ಮತ್ತ ನೀವು ಯಾಕೆ ಇನ್ನ ತಕ ನಿಮ್ಮ ದೈವ ಸ್ವರೂಪಿ ಶಕ್ತಿ ತೋರಿಸ್ವಲ್ರಿ? ಬರೇ ಬಾಯ್ ಬಿಟ್ರ EVM ಆದಾತು ಇದಾತು ಅಂತ ಕಂಪ್ಲೇಂಟ್ ಹೇಳ್ಕೊತ ಅಡ್ಡಾಡ್ತಿರ್ತೀರಿ. ನೀವು ದೇವರಾದ್ರ ದೇಶ ಉದ್ಧಾರ ಮಾಡ್ರಿ. ದೇಶ ಆ ಕಡೆ ಹೋತು, ಕಾಂಗ್ರೆಸ್ ಪಕ್ಷರೇ ಉದ್ಧಾರ ಮಾಡ್ರಿ. ಅಲ್ಲಿ ಹತ್ತಿದ ಬೆಂಕಿ ಆರಸ್ರಿ, ಜಗಳ ಬಿಡಿಸ್ರಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಯುವರಾಜನ PM ಮಾಡ್ರಿ. ಖರ್ಗೆ ಕಾಕಾರ ತಪ್ಪತ್ರಿ. ಸನ್ಮಾನ್ಯ ಶ್ರೀ ಜ್ಯೋತಿರ್ಲಿಂಗ ಮಲ್ಲಿಕಾರ್ಜುನ ಖರ್ಗೆ ಕಾಕಾರ ಹಿಂಗ ಕರಿಬೇಕಿಲ್ಲ ನಿಮ್ಮನ್ನ. ಖರ್ಗೆ ಕಾಕಾರ ಹೇಳಿದ ಈ ಮಾತು ಏನೈತಲ್ಲ, ಇದು ಎಷ್ಟು ವ್ಯಂಗ್ಯವಾಗಿ ಕಾಣಿಸ್ತೈತ್ಲ ಅಷ್ಟಕ್ಕಿನ್ನ ಜಾಸ್ತಿ ಸೀರಿಯಸ್ ಇಶ್ಯೂ ಐತಿ. ಹಿಂದೊಮ್ಮೆನೂ ಹೇಳಿದ್ರು ನನ್ನ ಹೆಸರು ಶಿವ ಐತಿ. ಆಮೇಲೆ ಅಲ್ಲೆಲ್ಲೋ ಕ್ಯಾಂಪೇನ್ ಒಳಗ ಅಭ್ಯರ್ಥಿ ಹೆಸರು ಶಿವ ಇದ್ದಿದ್ರಿಂದ ಶಿವ ರಾಮನ್ಕಿನ ಶಕ್ತಿಶಾಲಿ, ರಾಮನ್ನ ಸೋಲಿಸ್ತಾನು ಅಂತೆಲ್ಲ ಹೇಳಿ ಕಾಂಟ್ರವರ್ಸಿ ಮಾಡಿದ್ರು. ಈಗ ಮತ್ತ ಖರ್ಗೆ ಕಾಕಾರ ಅಂತದ್ದ ಹೇಳಿಕೆ ಕೊಟ್ಟಾರ. ಅಂದಂಗ ಯಾವ್ದೋ ಒಂದ ಧರ್ಮ ಐತಿ ಅಂದ್ರ ಅದ್ರ ಮುಖ್ಯವಾದ ನಂಬಿಕೆನ ದೇವ್ರು. ಅದ್ ಯಾವುದೇ ಧರ್ಮ ಆಗಿರ್ಲಿ, ಮುಸ್ಲಿಮ್ರಿಗೆ ಅಲ್ಲ, ಕ್ರಿಶ್ಚಿಯನ್ರಿಗೆ ಯೇಸು ಕ್ರಿಸ್ತ, ಹಿಂದೂಗಳಿಗೆ ಮುಕ್ಕೋಟಿ ದೇವ್ರುಗಳು. ಅದ್ರ ಬಗ್ಗೆ ಮಾತಾಡಿದ್ರ ಅವ್ರ ಧರ್ಮಕ್ಕ ಮಾತಾಡ್ದಂಗ, ಅವ್ರ ಶ್ರದ್ಧೆಗನ ಕುತ್ತು ತಂದಂಗ. ಖರ್ಗೆ ಕಾಕಾರ್ದ ಈ ಒಂದು ಹೇಳಿಕೆ ಎಲ್ಲೆಡೆ ಚರ್ಚೆ ಆಗತೈತಿ. ಇದಕ್ಕೆ ಪರ ವಿರೋಧ, ಸರಿ ಐತಿ ತಪ್ಪೈತಿ ಅಂತೆಲ್ಲ ಮಾತುಗಳು ನಡೆಯಕತ್ತಾವ. ಶೆಹಜಾದ್ ಪೂನಾವಾಲಾನು ಇದ್ರ ಬಗ್ಗೆ ಮಾತಾಡ್ಯಾರ. ಅವ್ರು ಹೇಳ್ತಾರ ಹಿಂದೂಗಳ ಬಗ್ಗೆ ಖರ್ಗೆ ಕಾಕಾರ್ ಮಾತಾಡಿದ್ದು ಒಂದೀಟೂ ಸರಿ ಇಲ್ಲ ಅಂತ. ಅದನ್ನೊಂದ್ಸಲ ನೋಡ್ಕೊಂಬರ್ರಿ. अपनी तुलना की है पवित्र लिंग से. जी हाँ, जो 12 ज्योतिर्लिंग है देश में, उससे अपनी तुलना की है. कहा है कि मैं ही एक पवित्र ज्योतिर्लिंग हूँ. बताइए, क्या और किसी धर्म के बारे में ऐसी टिप्पणी कांग्रेस करेगी क्या? क्या कांग्रेस अपनी तुलना या कांग्रेस के नेता अपनी तुलना किसी और धर्म के पवित्र स्थल या और धर्म के पवित्र भगवान, देवता, इष्ट किसी से करेंगे? नहीं करेंगे. ಖರ್ಗೆ ಕಾಕಾರ್ ಇರೋ ಪಕ್ಷ ಕಾಂಗ್ರೆಸ್ ಪಕ್ಷ. ಸದಾ ಸನಾತನ ಧರ್ಮವನ್ನ ಹೀಯಾಳ್ಸ್ಕೊಂಡು ಲೇವಡಿ ಮಾಡ್ಕೊಂಡು ಬಂದಿದ್ ಪಕ್ಷ ಐತಿ. ಅಂತವ್ರ ನಡಬಾರ್ಕಿದ್ದು ಖರ್ಗೆ ಕಾಕಾರ್ ಇಂಥದೊಂದು ಮಾತಾಡಿರಿ ಅಂದ್ರ ಇದು ನೀವು ಲೇವಡಿ ಮಾಡಾತಿರಂತನ ಅರ್ಥ ಆಕೈತ್ರಿ. ತಮ್ಮನ್ನ ತಾವ ದೇವ್ರ ಅನ್ಕೊಂಡು ಹಿಂದೂಗಳ ಬಗ್ಗೆ ಏನ್ ಬೇಕಾದ ಮಾತಾಡಿದ್ರ ನಡೀತೈತಿ ಅಂತ ಅನ್ಕೊಂಡಿರೇನ್ರಿ ಕಾಕಾರ? ಅದ ಬ್ಯಾರೆ ಧರ್ಮದವ್ರ ಬಗ್ಗೆ ನೀವು ತುಟಕ್ ಪಿಟಕ್ ಅನ್ನಂಗಿಲ್ಲ. ಕಾಂಗ್ರೆಸ್ನವ್ರು ಎಲ್ಲಾರು ಟಣ್ಣ ಮಂಗ್ಯ ಜಿಗ್ದಾಡ್ತಿರಿ ಹಿಂದೂಗಳು ಸನಾತನ ಧರ್ಮ ಅಂದ್ರ ಮಾತಾಡಕ. ಈಗ ಖರ್ಗೆ ಕಾಕಾರ್ ಹಿಡ್ಕೊಂಡು ಎಲ್ಲಾರು ಹಿಂದೂಗಳ ಬಗ್ಗೆ, ಹಿಂದೂ ದೇವ್ರ ಬಗ್ಗೆ, ಹಿಂದೂ ಆಚರಣೆ ಬಗ್ಗೆ ಮಾತಾಡ್ತಾರು ಅಂದ್ರ ಯಾಕೆ ಗೊತ್ತೇನ್ರಿ?
ಹಿಂದೂಗಳು ಸೆಕ್ಯುಲರ್ ಅದಾರ, ಸುಮ್ಮಿರ್ತಾರ. ಆಸ್ತಿಕರು ಹಿಂದೂಗಳ, ನಾಸ್ತಿಕರು ಹಿಂದೂಗಳ, ಹರಿಭಕ್ತರು ಹಿಂದೂಗಳ, ಶಿವನ್ ಭಕ್ತರು ಹಿಂದೂಗಳ, ದೇವ್ರ ಪೂಜೆ ಮಾಡೋರು ಹಿಂದೂಗಳ, ದೇವ್ರ ಪೂಜೆ ಮಾಡೋರ್ನ ವಿರೋಧ ಮಾಡೋರು ಹಿಂದೂಗಳ. ಹಿಂಗ ವಿಶಾಲವಾದ ಸಿದ್ಧಾಂತದ ಮೇಲೆ ನಿಂತಿರೋ ಹಿಂದೂ ಧರ್ಮದ ಮಂದಿ ಎಲ್ಲರೂ ಸೆಕ್ಯುಲರ್ ಅದಾರ. ಅದಕ್ಕೆ ಇವರು ಬೇಕಾಬಿಟ್ಟಿ ತಮ್ಮ ಬಾಯಿ ಹರಿ ಬಿಡ್ತಾರ. ಯಾರು ಕೇಳಂಗಿಲ್ಲ, ಯಾರು ಹೇಳಂಗಿಲ್ಲ ಅಂತ ನಾನಾ ದೇವ್ರ, ಇದ್ದಿದ್ದೆಲ್ಲ ಸುಳ್ಳು, ಇರೋದೆಲ್ಲ ಸುಳ್ಳು, ಅದ್ ಕರೆ ಇದ್ ಕರೆ ಏನು ಮಾತಾಡ್ತಾರ ಅವ್ರಿಗೆ ಅರ್ಥ ಆಗಂಗಿಲ್ಲ, ಹಂಗೆಲ್ಲ ಮಾತಾಡ್ತಾರ. ಅದಕ್ಕೆ ಲೇಟೆಸ್ಟ್ ಉದಾಹರಣೆ ನಮ್ಮ ಖರ್ಗೆ ಕಾಕಾರು. ಖರ್ಗೆ ಕಾಕಾರ್ದು ಯಾವ ಪಕ್ಷನೋ ಯಾವ ಜ್ಯೋತಿರ್ಲಿಂಗನೋ ಏನು ಗೊತ್ತಿಲ್ಲ. ಈ ಪಕ್ಷದಾಗೂ ಬೆಳಕು ಕಾಣುವತ್ತು, ಖರ್ಗೆ ಕಾಕಾರ ನಿಮ್ಮೊಳಗೂ ಹೊಳಪು ಕಾಣುವಲ್ತು. ಇದಕ್ಕೆ ಏನ್ ಅನ್ನಬೇಕು ಏನ್ ಅನ್ನಬಾರ್ದು ನೀವ ಯೋಚನೆ ಮಾಡ್ರಿ. ಇದೆಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದ್ರ ಕಾಂಗ್ರೆಸ್ ಬೃಹಸ್ಪತಿ ಯುವರಾಜ ಅವರ ಮಹಾಗುರು ಜೈರಾಮ್ ರಮೇಶ್ ಅವರು ಖರ್ಗೆ ಕಾಕರ್ನ ಏನಂತ ಕರೀತಾರೋ ಅನ್ನೋದು. ಒಂದ್ ಸ್ವಲ್ಪ ದಿನ ಕಾದು ನೋಡೋನು ರೀ, ಕರೀತಾರೋ ಬಿಡ್ತಾರೋ ಗೊತ್ತಾಕೈತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನ ಇಂಥವು ಹೆಚ್ಚಿನ ವಿಡಿಯೋ ನೋಡಾಕ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.